ಹಾಯ್ ಹಲೋ ನಮಸ್ಕಾರ. ಇವತ್ತು ಸೋರೆಕಾಯಿನ ಬಳಸ್ಕೊಂಡು ಒಂದು ಇನ್ಸ್ಟೆಂಟ್ ಆಗಿ ಪಟ್ ಅಂತ ರೆಡಿ ಆಗೋ ದೋಸೆನ ಮಾಡ್ಕೊಳ್ಳೋಣ. ಇದನ್ನ ಮಾಡೋದಕ್ಕೆ ಫಸ್ಟ್ ಸೋರೆಕಾಯಿನ ತೊಗೊಂಡು ಅದೊಂದು ತುದಿನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧದಷ್ಟು ಸೋರೆಕಾಯಿನ ಬಳಸ್ಕೊತಾ ಇದ್ದೀನಿ. ಇದರಿಂದ ಒಂದು 8 ದೋಸೆ ನಮಗೆ ಆಗುತ್ತೆ. ಫಸ್ಟು ಸೋರೆಕಾಯಿ ಮೇಲಿರೋ ಸಿಪ್ಪೆನ ಪೀಲರ್ನ ತೊಗೊಂಬಿಟ್ಟು ಎಲ್ಲ ಮೇಲ್ಗಡೆಯಿಂದ ಪೀಲ್ ಮಾಡ್ಕೊಂಬಿಟ್ಟು ಇದರೊಳಗಡೆ ಬೀಜ ಇರುತ್ತೆ ಅದನ್ನ ತಕ್ಕೊಂಬಿಟ್ಟು ಸಣ್ಣ ಪೀಸಸ್ಗಳಾಗಿ ಹಚ್ಚಿಟ್ಕೊಳ್ಳಿ. ನೋಡಿ, ಈ ರೀತಿ ಪೀಸ್ಗಳಾಗೆಲ್ಲ ಹಚ್ಚಿಟ್ಕೊಂಡಿದ್ಮೇಲೆ ಒಂದು ಮಿಕ್ಸರ್ ಜಾರ್ನ ತೊಗೊಂಬಿಟ್ಟು ಇದಕ್ಕೆ ನಾವು ಹಚ್ಚಿಟ್ಟಿರೋ ಸೋರೆಕಾಯಿ ಹಾಕ್ಕೊಂಡು ಅದಕ್ಕೆ 1 ಇಂಚಷ್ಟು ಶುಂಠಿ, 1 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನು ಸಕ್ಕರೆ. ಇದು ಸುಮ್ಮನೆ ಒಂದು ಸ್ವಲ್ಪ ಕಲರ್ ಕೊಡುತ್ತೆ. ಅದಕ್ಕೆ 1 ಕಪ್ನಷ್ಟು ಸಣ್ಣ ರವೆ, ಅಂದರೆ ನಾವು ಕೇಸರಿ ಬಾತ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಆ ರವೆನ ಬಳಸ್ಕೊತಾ ಇದ್ದೀನಿ. ಇದಕ್ಕೆ 1/4 ಕಪ್ಪು ಅಕ್ಕಿ ಹಿಟ್ಟು, 1 ಟೀ ಸ್ಪೂನಷ್ಟು ಮೊಸರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳಿ. ನಾವು ದೋಸೆ ಹಿಟ್ಟು ಮಾಡೋಕ್ಕೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ಮೇಲೆ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಿ ಅಷ್ಟೇ. ಆಮೇಲೆ ಚೆನ್ನಾಗಿ ಕಾದಿರೋ ಹಂಚ ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮುಕಿಸಿ ಒಂದು ಈರುಳ್ಳಿ ತೊಗೊಂಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ. ಇದರಿಂದ ದೋಸೆ ಒಂದು ಸ್ವಲ್ಪ ಕೂಡ ಹಂಚಿಗೆ ಅಂಟ್ಕೊಳೋದಿಲ್ಲ. ಇದು ಕಬ್ಬಿಣದ ಹಂಚು ಆದರೂ ಕೂಡ ಒಂದು ಸ್ವಲ್ಪ ಕೂಡ ಅಂಟ್ಕೊಳೋದಿಲ್ಲ ದೋಸೆ. ಆಮೇಲೆ ನಾವು ಮಾಡಿಟ್ಟಿರೋ ಬ್ಯಾಟರ್ನ ಹಾಕ್ಕೊಂಬಿಟ್ಟು ಹಂಚ ಮೇಲೆ ಮೆಲ್ಲಕ್ಕೆ ಇದನ್ನು ತಿರುಗಿಸ್ಬೇಕು. ನಾವು ಮಸಾಲ ದೋಸೆ ಥರ ಫಾಸ್ಟಾಗಿ ಮತ್ತು ಜೋರಾಗೆಲ್ಲ ತಿರುಗಿಸ್ಬಾರ್ದು. ಮೆಲ್ಲಕ್ಕೆ ತಿರುಗಿಸ್ಕೊಂಡು ಇದಕ್ಕೆ ಒಂಚೂರು ನಾನು ತುಪ್ಪ ಬಳಸ್ತಾ ಇದ್ದೀನಿ ಬೇಯಿಸ್ಕೊಳಕ್ಕೆ. ನೀವೇನಾದರೂ ಎಣ್ಣೆ ಬೆಣ್ಣೆ ಏನಾದರೂ ಬಳಸ್ಕೋಬೋದು. ಒಂಚೂರು ತುಪ್ಪನ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ವೇಟ್ ಮಾಡಿ. ಒಂದು 2 ನಿಮಿಷಕ್ಕೆಲ್ಲ ಈ ದೋಸೆ ಸೈಡೆಲ್ಲ ಬಿಟ್ಬಿಡುತ್ತೆ. ಆವಾಗ ಇದನ್ನ ಇನ್ನೊಂದು ಕಡೆ ನೀಟಾಗಿ ಮೆಲ್ಲಕ್ಕೆ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕೂಡ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗುತ್ತೆ. ಇದನ್ನ ನೀವು ಒಂದು ಸರ್ವಿಂಗ್ ಪ್ಲೇಟಿಗೆ ತಕ್ಕೊಳ್ಳಿ. ಮತ್ತು ನಾವಿವಾಗ ಇನ್ನೊಂದು ದೋಸೆ ಮಾಡಬೇಕಾದ್ರೂ ಅಷ್ಟೇ, ಮತ್ತೆ ನೀರನ್ನ ಚಿಮುಕಿಸಿ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಕೊಂಡು ಮತ್ತೆ ನಾವು ಮಾಡಿಟ್ಟಿರೋ ಬ್ಯಾಟರ್ನ ಹಾಕ್ಬಿಟ್ಟು ತಿರುಗ್ಕೋಬೇಕು. ದೋಸೆ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.